ಎಲ್ಲರಿಗೂ ನಮಸ್ಕಾರ. ಲರ್ನ್ ಟು ಅಚೀವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನನ್ನ ಮೊದಲನೇ ವಿಡಿಯೋ. ನನ್ನ ಈ ಕಿರು ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಕೇಳ್ಕೊತೀನಿ. ನಾನಿವತ್ತು ಒಂದು ಕೆರಿಯರ್ ಆಪರ್ಚುನಿಟಿ ಅಂದರೆ ಅಪ್ರೆಂಟಿಸ್ಶಿಪ್, ಕೆನರಾ ಬ್ಯಾಂಕ್ ಅಪ್ರೆಂಟಿಸ್ಶಿಪ್ ನೋಟಿಫಿಕೇಷನ್ 2025 ಆಗಿದೆ. ಅದರ ಬೆನಿಫಿಟ್ಸ್ ಏನು, ಅದನ್ನು ಯಾವ ಥರ ಅಪ್ಲೈ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಾನು ಶಾರ್ಟಾಗಿ ಹೇಳ್ಬಿಡ್ತೀನಿ. ವಾಟ್ ಈಸ್ ಅಪ್ರೆಂಟಿಸ್ಶಿಪ್ ಅಂದರೆ ಇಟ್ಸ್ ಬ್ಯಾಂಕ್ ಆಫೀಸರ್ ಆಫ್ 1 year ಟ್ರೈನಿಂಗ್ ಪ್ರೋಗ್ರಾಮ್ ಆಗಿರುತ್ತೆ. ಸೊ ಇಟ್ಸ್ ಲೈಕ್ ಇಂಟರ್ನ್ಶಿಪ್ ಟ್ರೈನಿಂಗ್. ನೋಡೋಣ ಈಗ ಯಾವ ಥರ ಅಪ್ಲೈ ಮಾಡೋದು ಅಂತ ನೋಡೋಣ. ನಾವು ಗೂಗಲ್ ಕ್ರೋಮ್ ಅಥವಾ ಗೂಗಲಲ್ಲಿ ಕೆನರಾ ಬ್ಯಾಂಕ್ ಕೆರಿಯರ್ 2025 ಅಂತ ಕೊಟ್ಟರೆ ಕೆನರಾ ಬ್ಯಾಂಕ್ ಕೆರಿಯರ್ ಪೇಜ್ ಓಪನ್ ಆಗುತ್ತೆ. ಸೊ ಅಲ್ಲಿ ರಿಕ್ವೈರ್ಮೆಂಟಲ್ಲಿ ಇದೆ ನೋಡಿ, ಎಂಗೇಜ್ಮೆಂಟ್ ಆಫ್ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಇನ್ ಕೆನರಾ ಬ್ಯಾಂಕ್ ಅಂಡರ್ ಅಪ್ರೆಂಟಿಸ್ಶಿಪ್ ಆ್ಯಕ್ಟ್ 1961 ಫಾರ್ 2025 ಆ್ಯಂಡ್ 2026. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ 2 ಲಿಂಕ್ ಮತ್ತೆ ಸಿಗುತ್ತೆ. ದಟ್ ವಾಸ್ 1 ಇನ್ಫಾರ್ಮೇಷನ್ ಅಬೌಟ್ ನೋಟಿಫಿಕೇಷನ್ ಆ್ಯಂಡ್ ಕ್ಲಿಕ್ ಹಿಯರ್ ಟು ಅಪ್ಲೈ. ಫಸ್ಟು ನಾವು ನೋಟಿಫಿಕೇಷನ್ ಲಿಂಕ್ ಓಪನ್ ಮಾಡಿ ಅದರ ಬಗ್ಗೆ ಫುಲ್ ಕ್ಲಿಯರಾಗಿ ತಿಳ್ಕೊಳ್ಳೋಣ. ಸೊ ಬೇಸಿಕಲಿ ಎಜುಕೇಷನ್ ಏನಾಗಿರ್ಬೇಕಂದ್ರೆ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು. ಇನ್ ಎನಿ BA BCom BSc ಯಾವುದೇ ಫೀಲ್ಡಲ್ಲಾದರೂ ನಿಮ್ಮ ಡಿಗ್ರಿ ಏನಾಗಿರಬೇಕು, ಕಂಪ್ಲೀಟ್ ಆಗಿರಬೇಕು ವಿತ್ ಮಿನಿಮಲ್ ಪಾಸಿಂಗ್ ಮಾರ್ಕ್ಸ್ ಆಗಿರಬೇಕು. ಆ್ಯಂಡ್ 2022ಗಿಂತ ಬಿಲೋ ಡಿಗ್ರಿನ ಇದು ಎಲಿಜಿಬಲ್ ಆಗಿರಲ್ಲ. 2022 ಮೇಲೆ ಯಾರು ಡಿಗ್ರಿ ಹೋಲ್ಡರ್ಸ್ ಅವರು ಎಲಿಜಿಬಲ್ ಆಗಿದ್ದಾರೆ. ದ 12/10 ವಾಸ್ ಲಾಸ್ಟ್ ಡೇಟ್. ಸೊ ನಿಯರ್ಲಿ 4000 ವೇಕೆನ್ಸಿ ಇದೆ ನಮ್ಮ ಇಂಡಿಯಾದಲ್ಲಿ. ನೋಡೋಣ ಇಲ್ಲಿ ಕರ್ನಾಟಕದಲ್ಲಿ ಎಷ್ಟು ವೇಕೆನ್ಸಿ ಇದೆ. 591. ದ ಲೋಕಲ್ ಲ್ಯಾಂಗ್ವೇಜ್ ಕನ್ನಡ, ನಮ್ಮ ಮಾತೃಭಾಷೆ ಕನ್ನಡ ಏನಿಲ್ಲಿ ಮ್ಯಾಂಡಿಟರಿ. ನೀವು ಕರ್ನಾಟಕದಲ್ಲಿ ಅಪ್ರೆಂಟಿಸ್ಶಿಪ್ ಆಗಿ ವರ್ಕ್ ಮಾಡಬೇಕಂದ್ರೆ ನಿಮಗೆ ಕನ್ನಡ ತುಂಬ ಚೆನ್ನಾಗಿ ಓದೋಕ್ಕೆ, ಬರೆಯೋಕ್ಕೆ ಮತ್ತು ಮಾತಾಡೋಕ್ಕೆ ಬರಬೇಕಾಗಿರುತ್ತೆ. ಇಲ್ಲಿ 591 ವೇಕೆನ್ಸಿ ಇದೆ. ಕ್ಯಾಟಗರಿ ವೈಸ್ ಡಿವೈಡ್ ಆಗಿದೆ. SC ST OBC EWS ದಟ್ ಮೀನ್ಸ್ ಎಕನಾಮಿಕಲಿ ವೀಕ್ ಕ್ಲಾಸ್. PWBD ಸಹ ಅಪ್ಲೈ ಮಾಡ್ಬೋದು ಈ ವೇಕೆನ್ಸಿಗೆ. ಆ್ಯಂಡ್ ಎಲಿಜಿಬಲ್ ಕ್ರೈಟೀರಿಯಾ ನಾನು ಆಲ್ರೆಡಿ ಹೇಳಿರೋ ಹಾಗೆ ಏನಾಗಿರಬೇಕು, ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಆ್ಯಂಡ್ ಯುವರ್ ಏಜ್ ವಾಸ್ 20 to 28. ಅಂಡರ್ 20 to 28 ಇರೋದು ಅಪ್ಲೈ ಮಾಡ್ಬೋದು. ಎಜುಕೇಷನ್ ವಾಸ್ ಅ ಡಿಗ್ರಿ, ಗ್ರ್ಯಾಜುಯೇಷನ್ ಆಗಿರಬೇಕು. ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಪಾಸ್ಡ್ ದೇರ್ ಗ್ರ್ಯಾಜುಯೇಷನ್ ನಾಟ್ ಅರ್ಲಿಯರ್ ದ್ಯಾನ್ 1/1/2022 ಆ್ಯಂಡ್ ನಾಟ್ ಲೇಟರ್ ದ್ಯಾನ್ 1/9/2025. 22ಗಿಂತ ಅರ್ಲಿಯರ್ ಆಗಿರಬಾರ್ದು ಆ್ಯಂಡ್ ಲೇಟರ್ 25 ಆಗಿರಬಾರ್ದು. ಸೊ ಟೆಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಇರುತ್ತೆ. ಇಫ್ ಯು ಪಾಸ್ ಫಸ್ಟ್ ಲ್ಯಾಂಗ್ವೇಜ್ ಆಗಿ ನಾವು ಕನ್ನಡನ 12th ಆ್ಯಂಡ್ 10th ಓದಿದರೆ ಆ ಟೆಸ್ಟ್ ನಮಗಿರೋಲ್ಲ. ಯಾರು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಓದಿಲ್ಲ ಅವರಿಗೆ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ. ಸೊ ಫಿಸಿಕಲಿ ಫಿಟ್ ಆಗಿರಬೇಕು. ಈ ಜಾಬ್ಗೆ ಏನಾಗಿರಬೇಕು, ಫಿಸಿಕಲಿ ಫಿಟ್ ಆಗಿರಬೇಕು. ನಾವೇನಾದರೂ ಸೆಲೆಕ್ಟ್ ಆದರೆ ಅವರು ನಮ್ಮ ಮೆಡಿಕಲ್ ಟೆಸ್ಟ್ ಸರ್ಟಿಫಿಕೇಟ್ ಸಹ ಅವರು ನಮಗೆ ಕೇಳ್ತಾರೆ. ಸೊ ಎಕನಾಮಿಕಲಿ ವೀಕ್ ಕ್ಲಾಸ್ ಸಹ ಅಪ್ಲೈ ಮಾಡ್ಬೋದು, ಅದರ್ ಕ್ಲಾಸಸ್ ಸಹ ಅಪ್ಲೈ ಮಾಡ್ಬೋದು. ಎವ್ರಿಬಡಿ ಎಲಿಜಿಬಲ್. ಇದು 1 year ದಟ್ ಮೀನ್ಸ್ 12 month ಟ್ರೈನಿಂಗ್ ಪೀರಿಯಡ್ ಆಗಿರುತ್ತೆ. ಇಟ್ಸ್ ನಾಟ್ ಪರ್ಮನೆಂಟ್ ಜಾಬ್. ಇದು ಪರ್ಮನೆಂಟ್ ಜಾಬ್ ಆಗಿರಲ್ಲ. 12 ತಿಂಗಳು ಏನಿರುತ್ತೆ 12 months ಟ್ರೈನಿಂಗ್ ಕೊಡ್ತಾರೆ. ಆಫ್ಟರ್ ದ ಟ್ರೈನಿಂಗ್ ಏನಾದ್ರು ಬ್ಯಾಂಕ್ ಅವರು ನಿಮ್ಮ ಪರ್ಫಾರ್ಮೆನ್ಸ್ ಇಷ್ಟ ಆಗಿ ಇಲ್ಲ ಬೇಕು ಅಂದರೆ ಅದು ಬ್ಯಾಂಕಿಗೆ ಬಿಟ್ಟಿದ್ದು ನಿಮ್ಮ ಕೆಲಸನ ಅಲ್ಲಿ ಕನ್ಫರ್ಮ್ ಮಾಡೋದು. ಆ್ಯಂಡ್ ಆಗಿದೆಯಂತೆ ಸುಮಾರು, ಐ ಡೋಂಟ್ ನೋ ಅಬೌಟ್ ದಟ್. ಆ್ಯಂಡ್ ಈ 12 month ಪೀರಿಯಡಲ್ಲಿ ನಮಗೆ 15,000 ಸ್ಟೇ ಫಂಡ್ ಅಂತ ಸಹ ಪ್ರೊವೈಡ್ ಮಾಡ್ತಾರೆ. ನೋಡಿ ಇಲ್ಲಿದೆ, ಕೆನರಾ ಬ್ಯಾಂಕ್ ವಿಲ್ ಮೇಕ್ ಅ ಪೇಮೆಂಟ್ ಆಫ್ 10,500. 10,500 ನಮಗೆ ಥ್ರೂ ಬ್ಯಾಂಕ್ ಅವರು ಕೊಡ್ತಾರೆ. ಆ್ಯಂಡ್ ಮಿಕ್ಕಿರೋ ಅಂತಹ 4,500 ಏನಿದೆ 4,500 was directly credited to the apprenticeship bank account through the DBT. ದಟ್ ಮೀನ್ಸ್ ಗೌರ್ಮೆಂಟ್ ನಮಗೆ 4,500 ಅಮೌಂಟ್ನ ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ಇಟ್ ವಾಸ್ ಟ್ರೈನಿಂಗ್ ಜಾಬ್. ಏನಾಗಿರುತ್ತೆ, ಇಟ್ ವಾಸ್ ಟ್ರೈನಿಂಗ್ ಜಾಬ್. ಯಾರ್ಯಾರು ತಮ್ಮ ಕೆರಿಯರ್ನ ಬ್ಯಾಂಕಿಂಗ್ ಫೀಲ್ಡಲ್ಲೇ ಬಿಲ್ಡ್ ಮಾಡ್ಕೋಬೇಕು, ನಾನು ಬ್ಯಾಂಕರ್ ಆಗಬೇಕು, ನನ್ನ ಫ್ಯೂಚರಲ್ಲಿ ನಾನು ಬ್ಯಾಂಕಿಂಗಲ್ಲೇ ಇರಬೇಕು ಅನ್ನೋರಿಗೆ ಇದು ಒಂದು
ತುಂಬ ಒಳ್ಳೆ ಆಪರ್ಚುನಿಟಿ. ಈಗ ತಾನೇ ಡಿಗ್ರಿ ಮುಗಿಸಿದ್ದೀರಾ, ಪ್ರಿಪ್ರೇಷನ್ ನಡೀತಾ ಇರುತ್ತೆ. ಪ್ರಿಪ್ರೇಷನ್ ಜೊತೆ ಇದು ಒಂಥರ ಪ್ರಾಕ್ಟಿಕಲ್ ಎಕ್ಸಾಮ್ ಆಗು ಸಹ ಇರುತ್ತೆ. ಅಪ್ಲೈ ಮಾಡಿ, ಒಂದು ಒಳ್ಳೆ ಆಪರ್ಚುನಿಟಿ. ಆ್ಯಂಡ್ ಇದರಲ್ಲಿ ನಮಗೆ ಲೀವ್ ಸಹ ಪ್ರೊವೈಡ್ ಮಾಡ್ತಾರೆ. 1 ಕ್ಯಾಶುಯಲ್ ಲೀವ್ ಇರುತ್ತೆ, 1 ಮಂತಿಗೆ 1 ಕ್ಯಾಶುಯಲ್ ಲೀವ್ ಇರುತ್ತೆ. ಆ್ಯಂಡ್ ಮಿನಿಮಮ್ 4 ಲೀವ್ ನಾವು ಕಂಟಿನ್ಯೂಸಾಗಿ 4 ಡೇಸ್ ಲೀವ್ ತೊಗೋಬೋದು. ಆ್ಯಂಡ್ ಇಲ್ಲಿ ನಮಗೆ ಯಾವುದೇ ಥರ ವರ್ಕ್ ಪ್ರೆಷರ್ ಇರೋಲ್ಲ. ನಾವು ಅವರ ಬೇಸಿಸ್ ಮೇಲೆ ಇಟ್ ವಾಸ್ ಲರ್ನಿಂಗ್ ಪ್ರೋಸೆಸ್. ಆ್ಯಂಡ್ ನಾವು ಇದಕ್ಕೆ ಅಪ್ಲೈ ಮಾಡೋಕ್ಕೆ ಮುಂಚೆ NETS ಅಂತ ಒಂದು ನಟ್ಸ್ ಅಂತ ಒಂದು ವೆಬ್ಸೈಟ್ ಇದೆ. ಅದರಲ್ಲಿ ನಾವು ಲಾಗಿನ್ ಆಗಿರಬೇಕು. ಆ ಲಾಗಿನ್ ನಂಬರ್ನ ನಾವು ರಿಜಿಸ್ಟರ್ ನಂಬರ್ನ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ದಟ್ ವಾಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಫ್ಟರ್ ದಟ್ 1 ಇಯರ್ ಟ್ರೈನಿಂಗ್ ಆದಮೇಲೆ 12 ಮಂತ್ಸ್ ಟ್ರೈನಿಂಗ್ ಆದಮೇಲೆ ನಮಗೆ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ಸಹ ಸಿಗುತ್ತೆ. ಇದು ನಮಗೆ ತುಂಬ ಕೆರಿಯರಲ್ಲಿ ತುಂಬ ಯೂಸ್ ಆಗುತ್ತೆ. ನಮ್ಮ ರೆಸ್ಯೂಮ್ನ ಇನ್ನೂ ಒಂದು ಹೈ ಗ್ರೋತ್ಗೆ ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸರ್ಟಿಫಿಕೇಟ್ ಹೆಲ್ಪ್ ಆಗುತ್ತೆ. ಇನ್ನು ಫೀಸ್ ವಿಷಯಕ್ಕೆ ಬಂದರೆ SC ST PWBD ಅವ್ರಿಗೆ ಫ್ರೀ, ಅವ್ರಿಗೆ ಫೀಸ್ ಇಲ್ಲ. ಆ್ಯಂಡ್ ಆಲ್ ಅದರ್ಸ್ ವಾಸ್ 500. ಬೇರೆ ಕ್ಯಾಟಗರಿಯವ್ರಿಗೆ 500 ರೂಪಾಯಿ ಇದೆ. ನಾನು ಆಲ್ರೆಡಿ ಹೇಳಿದಾಗೆ ಲಾಸ್ಟ್ ಡೇಟ್ 12/10/2025 ಆಗಿದೆ. ಸೊ ಇಲ್ಲಿ ಫೋಟೋ ಸೈಜ್, ಹ್ಯಾಂಡ್ ರೈಟಿಂಗ್, ಡಿಕ್ಲರೇಷನ್ ಇರಬೇಕು, ಲೆಫ್ಟ್ ಥಂಬ್ ಇಂಪ್ರೆಷನ್ ಇರಬೇಕು. ಅಪ್ಲೈ ಮಾಡೋಕ್ಕೆ ಮುಂಚೆ ನಿಮಗೆ ಡಿಕ್ಲರೇಷನ್ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ನೋಟಿಫಿಕೇಷನಲ್ಲಿ ಯಾವುದೇ ಒಂದು ಡಿಕ್ಲರೇಷನ್ ಸ್ಯಾಂಪಲ್ನ ಕೊಟ್ಟಿದ್ದಾರೆ ನೋಡಿ, ಇದರ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಅಥವಾ ಒಂದು ಕಡೆ ಬರೆದಿಟ್ಕೊಳ್ಳಿ. ಇಟ್ ವಾಸ್ ಹೆಲ್ಪ್ಫುಲ್. ನಾವು ಇದನ್ನು ಅಪ್ಲೈ ಮಾಡಲೇಬೇಕು. ವಿತೌಟ್ ದಟ್ ಅಪ್ಲಿಕೇಶನಲ್ಲಿ ಪ್ರೊಸೀಡ್ ಆಗಲ್ಲ. ಸೊ ಇಟ್ ವಾಸ್ ಸಿಂಪಲ್ 2 ಲೈನ್ ಡಿಕ್ಲರೇಷನ್. ಇಫ್ ಯು ನೋ ದಟ್ ನೀವೇ ಬರ್ಕೋಬೋದು. ಇಲ್ಲಿ ಗೊತ್ತಾಗ್ತಿಲ್ಲ ಯಾವ ರೀತಿ ಏನು ಅಂದರೆ ಇಲ್ಲಿದೆ ಒಂದು ಡಿಕ್ಲರೇಷನ್, ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಯು ಮಸ್ಟ್ ರೈಟ್ ಆ್ಯಂಡ್ ಅಪ್ಲೋಡ್ ದಟ್. ನಾವು ಅಪ್ಲಿಕೇಶನ್ ಹಾಕುವಾಗ ಲೈವ್ ಫೋಟೋಸ್ ಸಹ ಕ್ಯಾಪ್ಚರ್ ಮಾಡಿ ಹಾಕಬೇಕಾಗತ್ತೆ. ಅದರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರಲಿ. ಆ್ಯಂಡ್ ಆಲ್ ಗೈಡೆನ್ಸಿಂದ ನಾವು ಏನು ಮಾಡಬೇಕು, ಡಾಕ್ಯುಮೆಂಟ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಸಿಗ್ನೇಚರ್ ಆ್ಯಂಡ್ ಲೆಫ್ಟ್ ಥಂಬ್ ಇಂಪ್ರೆಷನ್ ಇರಬೇಕು. ಫೋಟೋ ಸೈಜ್ ಏನಿರಬೇಕು, ಯಾವುದು JPG ಇರಬೇಕಾ, PDF ಇರಬೇಕಾ, ಎಲ್ಲ ಸಹ ನೋಟಿಫಿಕೇಷನಲ್ಲಿ ಅವರು ಡೀಟೈಲ್ಡ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಪೇಮೆಂಟ್ ಯಾವ ರೀತಿ ಮಾಡಬೇಕು. ಸೊ ಇದು ಒಂದು ನೋಟಿಫಿಕೇಷನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಫುಲ್ಲು ಓದಿ ಅದ್ರ ಬಗ್ಗೆ ನಾಲೆಡ್ಜ್ ಇಟ್ಕೊಂಡು ಅಪ್ರೆಂಟಿಸ್ಶಿಪ್ ಅಪ್ಲಿಕೇಶನ್ ಅಪ್ಲೈ ಮಾಡೋದು ದಟ್ ವಾಸ್ ಬೆಸ್ಟ್. ಸೊ ಇಟ್ ವಾಸ್ ಅನೌನ್ಸ್ ಆಗಿರೋದು ಯಾವಾಗ 22/9/2025. ದ ಲಾಸ್ಟ್ ಡೇಟ್ ವಾಸ್ 12/10/2025. ಇದು ಒಂದು ಒಳ್ಳೆ ಆಪರ್ಚುನಿಟಿ ಆಗಿದೆ. ಆ್ಯಂಡ್ ಬ್ಯಾಂಕಿಂಗ್ ಫೀಲ್ಡಲ್ಲಿ ಇರಬೇಕು ಅನ್ನೋರಿಗೆ ಬೆಸ್ಟ್ ಟ್ರೈನಿಂಗ್ ಇದು. ನೆಕ್ಸ್ಟ್ ಯಾವ ರೀತಿ ಅಪ್ಲೈ ಮಾಡೋದು ಅಂದರೆ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇದೆ. ಸೇಮ್ ಆಲ್ರೆಡಿ ನಾನು ಆವಾಗಲೇ ಓಪನ್ ಮಾಡಿ ತೋರಿಸ್ದಲ್ಲ, ಸೇಮ್ ವೆಬ್ಸೈಟಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಫಸ್ಟ್ ಡಾಕ್ಯುಮೆಂಟ್ಸ್ನೆಲ್ಲ ಪ್ರಾಪರಾಗಿ ಇಟ್ಕೊಂಡು ನೀವು ಅಪ್ಲೈ ಮಾಡಿ. ಇಲ್ಲ ನಾನು ಫೋನಲ್ಲಿ ಆಗಲ್ಲ ಅಂದರೆ ಯು ಗೋ ಟು ಸೈಬರ್ ಆ್ಯಂಡ್ ಅಪ್ಲೈ. ಫೋನಲ್ಲೇ ಸಿಂಪಲಾಗಿ ಅಪ್ಲೈ ಮಾಡ್ಬೋದು. ನೋಡಿ, ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಇದೆ. ನೀವು ಹೊಸಬ್ರಾಗಿದ್ದರೆ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಕೊಡಿ. ಇಲ್ಲಿ ಒಂದು 6 ಸ್ಟೆಪ್ ಇರುತ್ತೆ, ಫಾಲೋ ಮಾಡ್ಕೋಬೇಕು. ಈ 6 ಸ್ಟೆಪ್ಪಲ್ಲಿ ಫಸ್ಟ್ ವಾಸ್ ಬೇಸಿಕ್ ಇನ್ಫಾರ್ಮೇಷನ್, ಸೆಕೆಂಡ್ ವಾಸ್ ಫೋಟೋ ಸಿಗ್ನೇಚರ್ ಲೈವ್ ಫೋಟೋ ಕ್ಯಾಪ್ಚರ್, ಆ್ಯಂಡ್ ನೆಕ್ಸ್ಟ್ ವಾಸ್ ಎಜುಕೇಷನ್ ಡೀಟೇಲ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್. ನೆಕ್ಸ್ಟ್ ವಾಸ್ ನಮಗೆ ಡಿಸ್ಟ್ರಿಕ್ಟ್ ಸೆಲೆಕ್ಷನ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ವಾಸ್ ಥಂಬ್ ಇಂಪ್ರೆಷನ್, ಡಿಕ್ಲರೇಷನ್. ಆ್ಯಂಡ್ ಆಫ್ಟರ್ ದಟ್ ನೀವೇನಾದ್ರು SC ST ಆಗಿದ್ದರೆ ಯು ಡೋಂಟ್ ಹ್ಯಾವ್ ಟು ಪೇ ದ ಫೀಸ್. ನಿಮಗೆ ಫೀಸ್ ಪೇ ಮಾಡೋ ಅವಶ್ಯಕತೆ ಇರೋಲ್ಲ. ನೀವು ಅಪ್ಲಿಕೇಶನ್ ಪ್ರಿಂಟೌಟ್ ಡೈರೆಕ್ಟಾಗಿ ತೊಗೋಬೋದು. ಅದರ್ಸ್ ಆಗಿದ್ದರೆ ಫೀಸ್ ಪೇ ಮಾಡಿ ನೀವು ಅಪ್ಲಿಕೇಶನ್ ಪ್ರಿಂಟೌಟ್ನ ತೊಗೊಳ್ಬೇಕಾಗುತ್ತೆ. ಸಿಂಪಲ್ ಮೆಥಡ್. ಫೋನಲ್ಲಿ ಸಹ ಅಪ್ಲಿಕೇಶನ್ ನೀವು ಹಾಕ್ಬೋದು ಈಸಿಯಾಗಿ. ತುಂಬ ಒಳ್ಳೆಯ ಆಪರ್ಚುನಿಟಿ ಇದು. ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಗೊತ್ತಾಗ್ತಿಲ್ಲ ಅಂದರೆ ಯಾವ ರೀತಿ ಹಾಕಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಮತ್ತು ಹೆಲ್ಪ್ಫುಲ್ ಅನಿಸಿದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್